ಫ್ರೆಂಡ್ಸ್, ಗಂಗಾವತಿ ಹತ್ರ ಏರೂರು ಅಂತ ನಮ್ಮದು ಸ್ವಂತ ಊರು, ಕೆಸರಟ್ಟಿ ಏರೂರು. ದೇವ್ರು ಮಾಡ್ತೀವಿ. ಎಷ್ಟೋ 5 ವರ್ಷಕ್ಕೊಮ್ಮೆ ಹಿಂಗೆ ಮಾಡ್ತಾರೆ ಅನ್ಕೊತೀನಿ. ಇವು ಭಾಳ ವರ್ಷ ಆಯಿತು, ಸ್ವಲ್ಪ ಮಾಡಿ 10 ವರ್ಷ 13 ವರ್ಷ ಅಂತ ಹೇಳಿದ್ರು ಮೊನ್ನೆ. ನಮ್ಮ ಅಪ್ಪನವರೆಲ್ಲ ಕುಡ್ಕೊಂಡು ಮಾಡಿದ್ರು ಅವಾಗ. ಇವಾಗ ನಾವು ದೊಡ್ಡವರೆಲ್ಲ ಆಗಿದ್ವಲ್ಲ, ಇವಾಗ ನಾವು ನಮ್ಮ ಅಣ್ಣಂದಿರು ನಾವೆಲ್ಲ ಸೇರ್ಕೊಂಡು ಮಾಡಿದ್ವಿ. ಮರಿಗಳು ಬೇಟೆ ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ಮನೆ ದೇವರು ಅಂತಂದು ಮಾಡೋದ್ರಲ್ಲಿ ಇರೋ ಖುಷಿನೇ ಬೇರೆ ಬಿಡು. ಫ್ಯಾಮ್ಲಿ ಅಂತ ಬಂದರೆ ದೊಡ್ಡಪ್ಪ ಚಿಕ್ಕಪ್ಪ, ದೊಡ್ಡಮ್ಮ ಚಿಕ್ಕಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ಬಂದು ಸೇರ್ತಾರ. ಅದು ಮನೆಯಲ್ಲಿ ನಮ್ಮ ಹಳ್ಳಿಗಳ ಕಡೆ ಈ ಥರ ದೇವ್ರು ಮಾಡೋದಂದ್ರೆ ಅದೊಂದು ಊರು ಜಾತ್ರೆಗಿಂತ ಹೆಚ್ಚು ನಮಗೆ. ಈ ಥರ ನಮ್ಮಂದ್ರೆ ನಾವಲ್ಲ, ನಮ್ಮ ಹಳ್ಳಿಗಳ ಕಡೆ ಎಲ್ಲ ಇಷ್ಟೇ ಇದೇ ಥರ ಜಾತ್ರೆಗಳೆಲ್ಲ ಮಾಡೋದು. ಎಲ್ಲ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ, ನಮ್ಮ ಅಣ್ಣ ತವೇಂದ್ರವ್ರು ಎಲ್ಲ ನಮ್ಮ ದೊಡ್ಡ ಅಣ್ಣ. ಓಕೆ, ಈ ಸಲ ಅಂತೂ ಏನೋದಕ್ಕೆ ಯಾರಿಗೂ ಆಗಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಇನ್ನು ಈ ವರ್ಷ ಎಲ್ಲ ಮಾಡಿರೋದು ಇನ್ನು 3 ವರ್ಷಕ್ಕೆ ಮಾಡ್ಬೋದು, 3 ವರ್ಷ 5 ವರ್ಷಕ್ಕೆ ಮಾಡ್ಬೋದು ಅನ್ನೋ ನಮ್ಮ ಅಣ್ಣವ್ರು ಹೇಳ್ತಾರೆ. ನಾವು ಅವಾಗ ಹೇಳಿದ್ಮೇಲೆ ಈ ಸರಿ ಹೇಳ್ತೀನಿ ಫ್ರೆಂಡ್ಸ್. ಎಲ್ರಿಗೂ ತಪ್ಪದೇ ಬನ್ನಿ ನಮ್ಮೂರಿಗೆ. ಗಂಗಾವತಿ ಪಕ್ಕದಲ್ಲಿ 6 ಕಿಲೋಮೀಟ್ರ್ ಕನಗೇರಿ ರೋಡು, ಕೆಸರಟ್ಟಿ ಏರೂರು ಅಂತ ನಮ್ಮೂರು. ನಮ್ಮ ಫ್ಯಾಮ್ಲಿ ಎಲ್ಲೆಲ್ಲೂ ಇರುತ್ತಾ ಗೊತ್ತೇ ಇರಲ್ಲ. ಈ ಥರ ಒಂದು ಮನೆಯಲ್ಲಿ ಜಾತ್ರೆ ದೇವರು ಹಬ್ಬ ಅಂತ ಮಾಡಿದ ಮೇಲೆ ಗೊತ್ತಾಗುತ್ತೆ. ಅವಾಗ ಎಲ್ಲರೂ ಇವರು ನಮ್ಮವರು ತಮ್ಮವರು ಅನ್ನೋದು. ನಮ್ಮ ಹಳ್ಳಿ ಸಂಪ್ರದಾಯದ ಹಬ್ಬಗಳು ಏನು ಮಾಡಿದ್ರೂ ಚಂದ ಗುರು. ಐ ಲವ್ ಆಲ್ವೇಸ್ ವಿಲೇಜ್. ಎಲ್ಲ ಹಳ್ಳಿಗಳಂದ್ರೆ ನನಗೆ ತುಂಬ ಇಷ್ಟ. ನಮ್ಮೂರು ನಿಮ್ಮೂರು ತಮ್ಮೂರು ಅಂತ ಅನ್ನೋದು ಏನಲ್ಲ, ಹಳ್ಳಿಗಳಂದ್ರೆ ಯಾವ ಹಳ್ಳಿಗಳಾದ್ರೂ ನನಗೆ ತುಂಬಾ ಇಷ್ಟ. ಹಳ್ಳಿಗಳಲ್ಲಿ ಎಲ್ಲ ಒಟ್ಟಾಗಿ ಕೂಡ್ಕೊಂಡು ಮಾಡೋ ಹಬ್ಬ, ಜಾತ್ರೆ, ದೇವ್ರುಗಳು ಇವೆಲ್ಲ ಅಂದರೆ ಇನ್ನು ನಮಸ್ಕಾರ ಅಂತಾರೆ. ಅದಕ್ಕೆ ನಮ್ಮ ಅಣ್ಣವ್ರು ಆಗ್ತಾಯಿದ್ದಾರೆ, ನಮ್ಮ ಅತ್ತಿಗೆ ನಮ್ಮ ಅಣ್ಣವರು. ಇದು ಕೆಂಚಮ್ಮನ ಗುಡಿ, ಇದು ಪಕ್ಕದಲ್ಲಿ ನಮ್ಮ ಮನೆ. ನಮ್ಮ ಅಪ್ಪನೇ ಪೂಜಾರಿ. ನಮ್ಮ ಅಪ್ಪರೆಲ್ಲ ಆಗಲಿ 3 ವರ್ಷ 4 ವರ್ಷ ಆಯಿತು. ಇವಾಗ ಇವರೇ ನಮ್ಮ ಅಣ್ಣವ್ರು ನೋಡ್ಕೋತಾರೆಲ್ಲ. ಕೆಂಚಮ್ಮನ ದೇವಸ್ಥಾನ ಇದೂ ನಮ್ಮ ಮನೆ, ನಮ್ಮ ಕಾಕನವ್ರದ್ದು. ಈ ಕಡೆ ಇರೋದು ನಮ್ಮ ಮನೆ, ನಮ್ಮ ದೊಡ್ಡಪ್ಪ ಇವರು. ಎಲ್ಲರೂ ಒಂದೇ, ಎಲ್ಲರೂ ಕಾಣಿಸೋರೆಲ್ಲ ದೊಡ್ಡಪ್ಪ ಚಿಕ್ಕಪ್ಪ, ಅಣ್ಣ ತಮ್ಮ, ಮಾಮ, ಅಕ್ಕ, ಅತ್ತಿಗೆ, ಅತ್ತಿ ಎಲ್ಲರೂ ನಾವೇ ಸಂಬಂಧಿಕರೇ. ಅಂದರೆ ಹಳ್ಳಿಗಳಲ್ಲಿ ಮಾಡಿದ್ರೆ ಎಲ್ಲರೂ ಸಂಬಂಧಿಕರು ಇರ್ತಾರೆ ಬಿಡಿ. ಒಬ್ಬರಲ್ಲ ಒಬ್ಬರು ಅಂದರೆ ಇದು ಮನೆಯವ್ರು ಮಾಡಿರೋದಲ್ಲ, ಮನೆಯವರು ಮಾಡಿರೋ ದೇವರಲ್ಲ, ಎಲ್ಲ ನಮ್ಮ ಸಂಬಂಧಿಕರೇ ಎಲ್ಲ ಜಾಸ್ತಿ. ಆಯ್ತು, ಏನು ಮಟನ್ ರೆಡಿ. ಹುಲಿಗೆಮ್ಮ ಗುರು, ಹುಲಿಗೆಮ್ಮ ದೇವರು ಅಂದರೆ ನಮ್ಮ ಮನೆ ದೇವರು ಬಂದ್ಬಿಟ್ಟು ಚಕ್ಲಕೋಟೆ ಮಲ್ಲಯ್ಯ. ಹುಲಿಗೆಮ್ಮ ದೇವರು ಜಾಸ್ತಿನೂ ಮಾಡ್ತಾರೆ ನಮ್ಮ ಮನೆಯವರೆಲ್ಲ. ಏನಪ್ಪ ನಮಗಂತೂ ಅದು ಅರ್ಥನೇ ಆಗಲ್ಲ. ಇರೋರು ಹೆಂಗೆ ದಾರಿ ತೋರಿಸ್ತಾರೆ ಹಂಗೆ ನಡ್ಕೊಂತ ಹೋಗ್ತೀವಿ ನಾವು ಅಷ್ಟೇ. ನಮ್ಮ ಅಣ್ಣನ ಮಗ. Okay, bye friends. Support with all of you. Please support me.